ಈಸ್ಟ್ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆಗಳು 90% ವಾಸ್ತುಗಿರಲ್ಲ. ಯಾಕೆ? ಈಸ್ಟ್ ಫೇಸಿಂಗ್ ಇರ್ತಕ್ಕಂಥ ಮನೆಗಳಲ್ಲಿ ಮನೆ ಯಜಮಾನ, ಮನೆಯ ಗಂಡು ಮಕ್ಕಳು ನಷ್ಟ ಆಗ್ತಾರೆ, ಗ್ರೋತ್ ಇರೋದಿಲ್ಲ, ಆರೋಗ್ಯ ಸಮಸ್ಯೆ ಆಗ್ತದೆ. ಏನಕ್ಕೆ? ಇದು ಎಲ್ಲದಕ್ಕೂ ಕಾರಣ ವಾಸ್ತು ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಆ ರಿಸಲ್ಟ್ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ. ನಮಸ್ಕಾರ ವೀಕ್ಷಕರೇ, ದೇವರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬಂದು ಈಸ್ಟ್ ಫೇಸಿಂಗ್, ಪೂರ್ವದ ರೋಡ್ ಇರ್ತಕ್ಕಂಥ ಮನೆಯನ್ನ ನೀವು ಯಾವ ರೀತಿ ದೋಷ ಮಾಡ್ಕೊಂತ ಇದ್ದೀರಾ. ಫಸ್ಟ್ ಏನಂದ್ರೆ, ನಾವು ಈಸ್ಟ್ ಇರ್ತಕ್ಕಂಥ ನಾವು ಸೈಟ್ ತಗೊಂಡ್ಬಿಟ್ರೆ ವಾಸ್ತುಗೆ ಎಲ್ಲ ಇರುತ್ತೆ ಅಂತ ನೀವು ತಿಳ್ಕೊಂತೀರ. ಒಂದು ಅರ್ಥ ಮಾಡ್ಕೊಳ್ಳಿ, ನಮಗೆ ಈಸ್ಟ್ ರೋಡ್ ಫೇಸಿಂಗ್ ಇದ್ದಾಗ ಪಕ್ಕದಲ್ಲಿ ಮನೆ ಇರಲ್ಲ, ರಸ್ತೆ ರೋಡ್ ಇರುತ್ತೆ. ರೋಡ್ ಇದ್ದಾಗ ಏನಾಗುತ್ತೆ, ನಮಗೆ ಬಿಸಿಲು ಚೆನ್ನಾಗಿ ಬರುತ್ತೆ. ಬಿಸಿಲು ಚೆನ್ನಾಗಿ ಬಂದಾಗ ಗ್ರೋತ್ ಚೆನ್ನಾಗಿರುತ್ತೆ. ಈಗ ನೋಡಿ, ನಮ್ಮ ಏರಿಯಾದಲ್ಲಿ ಇವಾಗ ಒಂದು ವಾರ ಬಿಸಿಲು ಬಂದಿಲ್ಲ ಅಂದ್ರೆ ಬಟ್ಟೆ ಒಣಗಲ್ಲ, ಬೆಳೆ ಚೆನ್ನಾಗಿ ಬರಲ್ಲ, ನಾವೆಲ್ಲ ಮನೆಯಲ್ಲೇ ಇರ್ತೀವಿ. ಚಳಿಗೆ ಬಿಸಿಲು ಬಂದಿಲ್ಲ ಅಂದ್ರೆ, ಅದೇ ಬಿಸಿಲು ಬಿತ್ತು ಅಂದ್ರೆ ನಾವು ಮೈ ಕೊಡಗೊಂಡು ಕೆಲಸದ ಮೇಲೆ ಹೋಗ್ತಾ ಇರ್ತೀರಿ. ಹಂಗಾಗಿ ಈಸ್ಟ್ ರೋಡ್ ಫೇಸಿಂಗ್ ಇರ್ತಕ್ಕಂಥದ್ದು ನಮಗೆ ಬಿಸಿಲು ಜಾಸ್ತಿ ಬೀಳುತ್ತೆ ಅನ್ನೋದು ವಾಸ್ತುವಿನಲ್ಲಿ ಹೇಳಿ ನಮಗೆ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈಸ್ಟ್ ಫೇಸಿಂಗ್ ತಗೊಳ್ಳಿ ಅಂತ ಹೇಳ್ತೀರಿ. ನೀವು ಅದನ್ನು ತಗೊಂಡ್ಬಿಟ್ಟು ವಾಸ್ತವವನ್ನು ಕೇಳೋದಿಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಕಟ್ಕೊಂಡ್ಬಿಡ್ತೀರಾ. ಆ ರೀತಿಯಲ್ಲ, ಒಳ್ಳೆ ರೀತಿಯಲ್ಲಿ ಕಟ್ಟಬೇಕು. ಈಗ 90% ನಾನು ಸೈಟ್ ವಿಸಿಟಿಂಗ್ ಹೋದಾಗ ಅಲ್ಲಿ ತುಂಬಾ ದೋಷ ಇರುತ್ತೆ. ಅದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಮನೇಲಿ ಈ ದೋಷ ಇದ್ರೆ ಚೇಂಜ್ ಮಾಡ್ಕೊಡಿ. ಇಲ್ಲ ಅಂದ್ರೆ ನೀವು ಮನೆ ಕಟ್ಟಬೇಕಾದ್ರೆ ಇದನ್ನ ಬಳಸ್ಕೊಂಡು ನಿಮ್ಮ ಪ್ಲಾನ್ಗಳಲ್ಲಿ ಈ ರೀತಿ ಚೇಂಜ್ ಮಾಡಿಸಿ ನೀವು ಮನೆ ಕಟ್ಕೊಳ್ಳಿ. ಆವಾಗ ನಮ್ಗೆ ಏನಾಗುತ್ತೆ, ಎಲ್ಲಾ ಪಂಚಭೂತಗಳು ನಮಗೆ ಸಪೋರ್ಟ್ ಮಾಡ್ತದೆ, ಗ್ರೋತ್ ಚೆನ್ನಾಗಿರುತ್ತೆ, ಮತ್ತೆ ಫೈನಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ, ಪೂರ್ವ ರೋಡ್ ಫೇಸಿಂಗು ನೋಡಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಇಲ್ಲಿ 30% ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಈಶಾನ್ಯ ಕಟ್ ಮಾಡ್ತಾರೆ, ದೇವ್ ಮೂಲೆ ಕಟ್ ಮಾಡ್ತಾರೆ. ದೇವ್ ಮೂಲೆ ಕಟ್ಟಾದಾಗ ಏನಾಗ್ತದೆ ಅಂದ್ರೆ, ಮನೆ ಯಜಮಾನನಿಗೆ ಫಸ್ಟ್ ಹೊಡೆತ ಬೀಳೋದು ಮನೆ ಯಜಮಾನನಿಗೆ. ಮನೆ ಯಜಮಾನ ಹೊಡೆತ ಬಿದ್ದು ಮನೆ ಯಜಮಾನನಿಂದ ದೂರ ಆದ್ಮೇಲೆ ನಾವು ಮನೆ ಗಂಡು ಮಕ್ಕಳು, ದೊಡ್ಡ ಮಗ ಅಥವಾ ಗಂಡು ಮಕ್ಕಳು ಅಂತ ತೋರಿಸುತ್ತೆ. ಅವ್ರಿಗೆ ಮತ್ತೆ ತೊಂದರೆ ಆಗ್ತದೆ. ನೋಡಿ, ನಮ್ಗೆ ಇದು ಅಗ್ನಿ ಮೂಲೆ ಇದೆ ಅಲ್ವಾ, ನೈಋತ್ಯ ಮೂಲೆ ಇದೆ ಅಲ್ವಾ, ವಾಯುವ್ಯ ಇದೆ. ಇವಾಗ ನೀವ್ ಹೇಳಿ, ನಮ್ಗೆ ದೇವ ಮೂಲೆ ಇದು ಬರುತ್ತಾ, ಇದು ಬರುತ್ತಾ, ಇದು ಬರುತ್ತಾ? ಯಾವ್ದು ಬರುತ್ತೆ? ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ, ಇಲ್ಲಿ ದೇವ ಮೂಲೆ ಈ ಮೂರಲ್ಲಿ ಯಾವುದು ಅಂತ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ದೇವ ಮೂಲೆನ ಒಳಗಡೆ ತಗೊಂಡ್ರೆ ಮನೆ ಯಜಮಾನರಿಗೆ ಹೊಡ್ತಾ ಬೀಳುತ್ತೆ, ಮನೆ ದೊಡ್ಡ ಮಗ ಗಂಡು ಮಕ್ಕಳಿಗೆ ಹೊಡ್ತಾ ಬೀಳುತ್ತೆ. ಈ 3 ಜನ ಆದ್ಮೇಲೆ ನೆಕ್ಸ್ಟ್ ಯಾರಾಗ್ತಾರೆ? ಮನೆ ಮಗ ಅಳಿಯ ಆಗ್ತಾನೆ. ಅಳಿಯನ್ಗೂ ಪಾಪ ಹೊಡ್ತಾ ಬೀಳ್ತದೆ. ಅವ್ರು ಅಲ್ಲೆಲ್ಲೋ ಇರ್ತಾರೆ ಇನ್ನೊಂದ್ ಮನೇಲಿ, ಇಲ್ಲ ಆಗ ಹೊಡ್ತಾ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ನಮ್ಗೆ ಈಶಾನ್ಯ ಮೂಲೆ ಇದೇ ಬರಬೇಕು. ಈಗ ನೋಡಿ, ದೇವ ಮೂಲೆ, ಅಗ್ನಿ ಮೂಲೆ, ನೈಋತ್ಯ, ವಾಯುವ್ಯ ನಮ್ಗೆ ರೆಕ್ಟಾಂಗಲ್ ಅಥವಾ ಬಾಕ್ಸ್ ತರ ಬಂತು. ಇನ್ ಕೆಲವರು ಏನ್ ಮಾಡ್ತಾರೆ, ನೋಡಕ್ ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಬರೀ ಅರ್ಧ ಅಡಿ ಒಳಗ್ ತಗೊಂತಾರೆ. ಎಲಿವೇಶನ್ ಸರ್ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು ಅಂತ. ಅರ್ಥ ಮಾಡ್ಕೊಳ್ಳಿ, 1 ಇಂಚ್ ಕಟ್ಟಾದ್ರೂ ದೇವ ಮೂಲೆ ಕಟ್ಟಾಯ್ತು, 1 ಅಡಿ ಕಟ್ಟಾದ್ರೂ ಕಟ್ಟಾಗುತ್ತೆ, 10 ಅಡಿ ಕಟ್ಟಾದ್ರೂ ಕಟ್ಟಾಗುತ್ತೆ. ನಮ್ಗೆ 1 ಇಂಚು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದೇವ ಮೂಲೆನ ಯಾವುದೇ ಕಾರಣಕ್ಕೂ ಒಳಗಡೆ ತಗೊಂಬಾರ್ದು. ಒಳಗಡೆ ತಗೊಂತಿದ್ದಂಗೆ ಅಗ್ನಿ ಮೂಲೆ ಆಚೆ ಬಂದಂಗೆ ಆಗುತ್ತೆ. ಅವಾಗ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಧಿಕಾರ ಮಾಡಬೇಕು ಅಂತ ಆಗುತ್ತೆ. ಯಾವಾಗ ಹೆಣ್ಮಕ್ಳು ಅಧಿಕಾರ ಮಾಡೋದು, ಗಂಡು ಇಲ್ದಿದ್ದಾಗ ಆ ಮನೆಯಲ್ಲಿ ಗಂಡು ಮಕ್ಕಳು 3 ಜನರೇಷನ್ ಅಷ್ಟೊತ್ತಿಗೆ ಗಂಡು ಮಕ್ಕಳು ಕಡಿಮೆ ಆಗ್ತಾ ಹೋಗಿ ಕೊನೆಗ 0 ಆಗ್ತಾರೆ. ಬರೀ ಹೆಣ್ಮಕ್ಳು ಇರೋಂಥ ಮನೆ ಆಗ್ತದೆ. ಇದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಮನೇಲಿ ನೋಡ್ಕೊಂಡು ಈ ತರ ಇದೆ ಅಂತ ಗೊತ್ತಾದ್ಮೇಲೆ ಇಮ್ಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಳ್ಳಿ. ಈಗ ಪೂರ್ವ ಈಶಾನ್ಯ ಏನ್ ಕಟ್ಟಾಗಿರಲ್ಲ, ದೇವ್ರ ಮೂಲೆ ಕಟ್ಟಾಗಿರಲ್ಲ ಅಂತ ತಿಳ್ಕೊಳ್ಳಿ. ಬೇರೆ ಯಾವ ರೀತಿ ಅವರು ವಾಸ್ತು ದೋಷ ಮಾಡ್ಕೊಂಡಿರ್ತಾರೆ, ಪೂರ್ವಕ್ಕೆ ಒಂದೇ ಬಾಗಿಲು ಕೊಟ್ಬಿಡ್ತಾರೆ, ಇನ್ನೆಲ್ಲೂ ಬಾಗಿಲು ಕೊಡಲ್ಲ. ನಮ್ಮ ಮನೆಗೆ ಪೂರ್ವದಿಂದ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ನಾವು ಆರೋಗ್ಯವಾಗಿರ್ತೀರಿ. ನಾವು ಆರೋಗ್ಯವಾಗಿದ್ದೀರಿ ಅಂದ್ರೆ ಚೆನ್ನಾಗಿ ದುಡಿತೀರಿ ಅಂತ ಅರ್ಥ. ಗ್ರೋತ್ ಚೆನ್ನಾಗಿರುತ್ತೆ. ಒಂದೇ ಒಂದು ಬಾಗಿಲು ಕೊಟ್ಬಿಟ್ಟು ಪೂರ್ತಿ ಮುಚ್ಚಿದ್ರೆ ಎಲ್ಲೋ ಒಂದು ಸ್ವಲ್ಪ ಆದಾಯ, ಸ್ವಲ್ಪ ಗ್ರೋತ್, ಸ್ವಲ್ಪ ಆರೋಗ್ಯ, ಇನ್ನು ಉಳಿದಿದ್ದೆಲ್ಲ ಬ್ಲಾಕು. ಸುಮಾರು ಜನ ಇಲ್ಲೆಲ್ಲ ವಿಂಡೋ ಕೊಟ್ಕೊಂಡ್ಬಿಡ್ತೀರಾ, ಮನೆಯಿಂದ ಆಚೆ ಗ್ರಿಲ್ ಹಾಕ್ಸ್ಬಿಟ್ಟು ಗ್ರಿಲ್ಗೆ ಏನ್ ಮಾಡ್ತೀರಾ, ಗ್ಲಾಸ್ ಹಾಕ್ಸ್ಕೊಂಡ್ಬಿಡ್ತಾರೆ. 90% ಜನ ಇದೆ. ಏನಕ್ಕೆ ಅಂದ್ರೆ, ಧೂಳು ಬರುತ್ತೆ ಮನೆ ಒಳಗಡೆಗೆ, ಮಳೆ ನೀರು ಬರುತ್ತೆ. ಮಳೆ ನೀರು ಅಂದ್ರೆ ಪಾಸಿಟಿವ್ ಎನರ್ಜಿ. ನಮ್ಮ ಮನೆ ಒಳಗಡೆಗೆ, ನಮ್ಮ ಮನೆ ಮೇಲೆ ಮಳೆ ನೀರು ಬೀಳ್ಬೇಕು. ಕ್ಲೀನ್ ಮಾಡಕ್ 500 ಅಲ್ಲ 1000 ಕೊಟ್ಟು ಒಬ್ರು ಕೆಲಸದವ್ರು ಇಟ್ಕೊಳ್ಳೋಣ, 5000 ಕೊಟ್ಟು ಇಟ್ಕೊಳ್ಳೋಣ. ಅರ್ಥ ಆಯ್ತಾ? ಫಸ್ಟ್ ನಾವು ಚೆನ್ನಾಗಿ ಆಗ್ಬೇಕು, ಆರ್ಥಿಕವಾಗಿ ಆಗ್ಬೇಕು, ಗ್ರೋತ್ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಉತ್ತರದಲ್ಲಿ ಗ್ರಿಲ್ ಹಾಕ್ಸ್ಬಿಟ್ಟು ವೈಟ್ ಕಲರ್ ಶೀಟ್ ಹೊಡಿತೀರಾ, ಇಲ್ಲ ಅಂದ್ರೆ ಗ್ಲಾಸ್ಗಳು ಹಾಕ್ಬಿಟ್ಟು ಅದನ್ನ ತೆಗಿಯೋದೇ ಇಲ್ಲ. ನಾವು ಮನೆ ಒಳಗಡೆ ಹೋದ್ರೆ ಉಸಿರು ಕಟ್ತಾ ಇರ್ತದೆ, ಹಂಗಿರುತ್ತೆ. ಉಸಿರು ಕಟ್ತಾ ಇದೆ ಅಂದ್ಮೇಲೆ ನಿಮ್ಮ ಮನೇಲಿ ಪಾಸಿಟಿವ್ ಎನರ್ಜಿ, ಆರೋಗ್ಯ, ಗ್ರೋತ್ ಇರೋದಿಲ್ಲ ಅಂತ ಅರ್ಥ.
ಇದನ್ನು ಗಮನದಲ್ಲಿಟ್ಕೊಳ್ಳಿ. ಪೂರ್ವದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಒಳಗಡೆ ಬರಬೇಕು. ಇದಕ್ಕೆ ಏನಪ್ಪ ಪರಿಹಾರ ಅಂದರೆ, ಮ್ಯಾಕ್ಸಿಮಮ್ ಲಿವಿಂಗ್ ಏರಿಯಾದಲ್ಲಿ ವಿಂಡೋಗಳು ಕೊಟ್ಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲಿ ಅಡುಗೆ ಮನೆ ಬರ್ತದೆ, ಅಡುಗೆ ಮನೆಯಲ್ಲಿ ಶಿಂಕ್ ಹತ್ರ ದೊಡ್ಡದೊಂದು ವಿಂಡೋ ಕೊಟ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಲಿಂಟ್ಲ್ ಮೇಲೆ ಬೇಕಾದರೂ ದೊಡ್ಡ ಫಿಕ್ಸೆಡ್ ಗ್ಲಾಸು, ಅಟ್ಲೀಸ್ಟ್ ನಮಗೆ ಗಾಳಿ ಬಂದಿಲ್ಲ ಅಂದ್ರೂ ಬೆಳಕು ಬರ್ತದೆ. ಕೆಳಗಡೆ ಎಲ್ಲ ಒಂದು 4 ವಿಂಡೋ ಕೊಟ್ಕೊಂಡು ಮೇಲೆ ಫಿಕ್ಸೆಡ್ ಗ್ಲಾಸ್ ಹಾಕೊಳ್ಳಿ. ಲಿವಿಂಗ್ ಏರಿಯಾದಲ್ಲಿ ಹಾಕೊಬೋದು, ಅಡುಗೆ ಮನೇಲಿ ಹಾಕೊಬೋದು. ಅವಾಗ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ಗ್ರೋತ್ ತುಂಬ ಸ್ಪೀಡಲ್ಲಿ ಇರುತ್ತೆ. 6 ತಿಂಗಳಿಗೆ ನಮ್ಮದು ಆರ್ಥಿಕ ಪರಿಸ್ಥಿತಿ ಏನಿದೆ ಅಂದರೆ ಅದು ಇನ್ನೂ ಸ್ವಲ್ಪ 4 ತಿಂಗಳಿಗೆ ಬರುತ್ತೆ. ಆ ರೀತಿ ಮ್ಯಾಕ್ಸಿಮಮ್ ನಮಗೆ ಈಸ್ಟಿಂದ ಪೂರ್ವದಿಂದ ಗಾಳಿ ಬೆಳಕು ಮನೆ ಒಳಗಡೆ ಬರಬೇಕು. ಇದನ್ನ ನೋಡ್ಕೊಳ್ಳಿ. ನಂಬರ್ ಆದರೂ ಜಾಸ್ತಿ ಮಾಡಿ ಅಥವಾ ಏರಿಯಾ ಏನಾದರೂ ದೊಡ್ಡದು ಮಾಡಿ. ಇದಾದ್ಮೇಲೆ ಕೆಲವರು ಏನು ಮಾಡ್ತಾರೆ, ರೋಡ್ ಫೇಸಿಂಗ್ ಈ ಕಡೆ ಇದೆ, ಉತ್ತರಕ್ಕೆ ಏನಕ್ಕಪ್ಪ ಅವ್ರನ್ನೆಲ್ಲ ನೋಡೋದು ಒಂಥರ ಸ್ಲಮ್ ಥರ ಇದೆ, ಚಿಕ್ಕ ಮನೆ ಇದೆ, ಆ ಕಡೆ ಗಲೀಜಿದೆ ಪಕ್ಕದ ಸೈಟ್ ಅಂದ್ಬಿಟ್ಟು ಉತ್ತರಕ್ಕೆ ವಿಂಡೋನೇ ಕೊಡಲ್ಲ. ಉತ್ತರದಿಂದ ಗಾಳಿ ಬೆಳಕು ಮ್ಯಾಕ್ಸಿಮಮ್ ನಮಗೆ ಬಂದರೆ ನಾವು ಆರ್ಥಿಕವಾಗಿ ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಉತ್ತರ ಯಾವುದಾದ್ರೂ ಮುಚ್ಚಿದ್ರೆ ಅಲ್ಲಿಗೆ ಅವ್ರ ಫೈನಾನ್ಸ್ ಎಲ್ಲ ಸ್ಟಕ್ ಆಯಿತು. ಪೂರ್ವದಲ್ಲಿ ನಾವು ಯಾವ ರೀತಿ ಗ್ರೋತ್ ಇರುತ್ತೆ, ಉತ್ತರದಲ್ಲಿ ಫೈನಾನ್ಸು. ಬರೀ ನಾವು ಇಲ್ಲಿ ಮನೆಗೆ ಏನು ಪೂರ್ವದಲ್ಲಿ ಮಾತ್ರ ಕೊಟ್ಬಿಟ್ಟು ಉತ್ತರದಲ್ಲಿ ಕೊಟ್ಟಿಲ್ಲ ಅಂದ್ರೆ ಏನಾಗ್ತದೆ ಅಂದರೆ, ಮನೆಗೆ ಮಾರಿ ಊರಿಗೆ ಉಪಕಾರಿ. ಎಲ್ಲರಿಗೂ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಊರಿನ ಜನಕ್ಕೆ ಮಾಡ್ತಾರೆ, ತನ್ನ ಮಕ್ಕಳಿಗೆ ಹೆಂಡ್ತಿಗಳಿಗೆ ಮಾಡಲ್ಲ ಯಾವಾಗ ಉತ್ತರ ಬ್ಲಾಕ್ ಆದಾಗ. ಹಾಗಾಗಿ ಪೂರ್ವ ಉತ್ತರ ಮ್ಯಾಕ್ಸಿಮಮ್ ನಮಗೆ ಗಾಳಿ ಬೆಳಕು ಇರೋ ಥರ ಮಾಡಬೇಕು. ನನಗೆ ತುಂಬ ಜನ ಪ್ಲಾನ್ ವೆರಿಫಿಕೇಶನ್ ಕಳಿಸ್ತಾರೆ. ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ, ನೀವಿರೋ ವಾಸ ಇರೋ ಮನೆ ನನಗೆ ಪ್ಲಾನ್ ಕಳಿಸಿದಿರ ವೆರಿಫಿಕೇಶನ್ಗೆ, ಆ ಸೈಡ್ದಲ್ಲ ವಾಸ ಇದ್ದೀರಲ್ಲ ಮನೆ, ಆ ಮನೆಯಲ್ಲಿ ಉತ್ತರದಿಂದ ಗಾಳಿ ಬೆಳಕು ಬಂದರೆ ಮಾತ್ರ ನಾನು ಆ ಪ್ಲಾನ್ ವೆರಿಫಿಕೇಶನ್ ತೊಗೊಳೋದು. ಇಲ್ಲ ಅಂದರೆ ನೀವು ಮನೆ ಚೇಂಜ್ ಮಾಡಿಬಿಟ್ಟು ಆಮೇಲೆ ಬನ್ನಿ, ಅವಾಗ ನಾನು ಮಾಡಿಸ್ಕೊಡ್ತೀನಿ ಅಂತ. ಏನಕ್ಕೆ ಅಂದರೆ ಉತ್ತರ ಬ್ಲಾಕ್ ಆದರೆ ಮನೆ ಕಟ್ಟ ಯೋಗ ಇರಲ್ಲ, ಫೈನಾನ್ಸ್ ಎಲ್ಲ ಸ್ಟಕ್ ಆಗುತ್ತೆ. ಇನ್ನೂ ಈಸ್ಟ್ ರೋಡ್ ಫೇಸಿಂಗ್ ಇರೋರ್ದು ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಮಾಡೋದು. ಇದು ಮನೆಯಲ್ಲಿ ಇರುತ್ತೆ ನೋಡ್ರಿ, ಇಷ್ಟು ಮನೆ ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಮೇನ್ ಡೋರ್ ಬಂತು, ಇದು ಪೋರ್ಟಿಕ ಇರುತ್ತೆ, ಇಲ್ಲಿ ಟಾಯ್ಲೆಟ್ ರೂಮು, ಬಾತ್ರೂಮು, ವಾಷಿಂಗ್ ಮಿಷಿನ್ ಯಾವುದಾದ್ರೂ ಸರಿ. ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರಾ ಅಷ್ಟು ಆರೋಗ್ಯ ಸಮಸ್ಯೆ ಆಗ್ತದೆ. ಅದೇ ರೀತಿ ಇಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂಬಿಟ್ಟು ಇಲ್ಲೇ ಮನೆ ಸೈಟ್ ಒಳಗಡೆ ಆದರೂ ಸರಿ, ರೋಡಲ್ಲಾದರೂ ಸರಿ ಫಿಟ್ ಆಡ್ಕೊಂಡ್ಬಿಡ್ತೀರಾ. ಸರ್ ನಮ್ದಲ್ಲ ಸರ್ ರೋಡು ಅಂತ ಹೇಳ್ತೀರಾ. ಯಾವುದಾದ್ರೂ ಒಂದು ಲಾರಿ ಹೋಗಿ ಅಲ್ಲಿ ಏನಾದರೂ ಚಪ್ಪಲಿ ಮುರಿದ ಕುತ್ಕೊಂತಂದ್ರೆ ಕೇಳೋದು ಯಾರೋ? ರೋಡ್ ಹೋಗಿ ಕೇಳ್ತಾರಾ? ನೀವೇ ತಾನೇ ಕೇಳೋದು. ಆಚೆ ಇದ್ರೂ ಇದು ನೀವೇ ಉಪಯೋಗಿಸ್ತಾ ಇರೋದು ಅಂದಮೇಲೆ ಅಗ್ನಿಮೂಲೆ ಡೌನ್ ಆಯಿತು. ಯಾರ್ಯಾರ ಸೈಟಲ್ಲಿ ಅಗ್ನಿಮೂಲೆಯಲ್ಲಿ ಫಿಟ್ಟು, ಬಾವಿ, ಬೋವೆಲ್ ಇರುತ್ತೆ ಅವ್ರಿಗೂ ಅಷ್ಟೇ ಆರೋಗ್ಯ ಸಮಸ್ಯೆ ಜಾಸ್ತಿ ಇರ್ತದೆ. ಇದು ಆದಮೇಲೆ ಇನ್ನು ಪೂರ್ವದಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ನೋಡ್ರಿ ಇಲ್ಲಿ ಈಶಾನ್ಯ ಮಾತ್ರ ಪೋರ್ಟಿಕ ತೊಗೊಂಡ್ಬಿಡ್ತಾರೆ. ಈಶಾನ್ಯ ಮಾತ್ರ ಪೋರ್ಟಿಕ ತೊಗೊಂಡಾಗ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 4ರಿಂದ 6ರಿಂದ 8 ಟನ್ ಭಾರ ಬೀಳುತ್ತೆ ಈಶಾನ್ಯದಲ್ಲಿ. ನಮಗೆ ವಾಸ್ತುಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಈಶಾನ್ಯದಲ್ಲಿ ಒಂದು ಸಾಸಿವೆ ಕಾಳಷ್ಟು ಭಾರ ಬೀಳಬಾರ್ದು ಅಂತ ಹೇಳುತ್ತೆ. ಯಾವಾಗ ಇಲ್ಲಿ 6ರಿಂದ 8 ಟನ್ ಭಾರ ಬೀಳುತ್ತೆ ಆವಾಗ ಮನೆ ಯಜಮಾನ ಗಂಡು ಮಕ್ಕಳಿಗೆ ಫಸ್ಟ್ ಹೊಡೆತ ಬೀಳೋದು ಅವ್ರಿಗೇನೆ. ಹಾಗಾಗಿ ನಿಮಗೆ ಪೋರ್ಟಿಕ ಬೇಕಾ, ಪೂರ್ತಿ ತಗೊಳ್ಳಿ, ಪೂರ್ವ ಎಷ್ಟಿದೆ ಅಷ್ಟು ತೊಗೊಬೇಕು. ಅವಾಗ ಏನಾಯ್ತು, ನಮಗೆ ಈಶಾನ್ಯ ಮಾತ್ರ ಭಾರ ಬೀಳಲ್ಲ, ಪೂರ್ವ ಪೂರ್ತಿ ಒಂದೇ ಭಾರ ಇರುತ್ತೆ. ಇಲ್ಲಿ ನೀವು ಮಾಡ್ತಿದ್ದಂಗೆ ಫಸ್ಟ್ ಏನಂದ್ರೆ ಅಗ್ನಿಮೂಲೆ ಕೆಟ್ಟಾಗುತ್ತೆ, ಹೆಣ್ಣು ಮಕ್ಕಳು ಹೊಡೆತ ಬೀಳ್ತದೆ. ಎರಡನೇದು ಪೂರ್ವ ಈಶಾನ್ಯದಲ್ಲಿ ಭಾರ, ದೇವಮೂಲೆಯಲ್ಲಿ ಭಾರ ಬಿತ್ತು. ಹಾಗಾಗಿ ನೀವು ಇದು ತಗೊಂಡ್ಮೇಲೆ ಪೂರ್ತಿ ತಗೊಬೇಕು. ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ನನಗೂ ನಮ್ಮ ಇಂಜಿನಿಯರಿಗೂ ಇದೇ ಗಲಾಟೆ. ನನ್ನ ಪ್ಲಾನು ಪೆಂಡಿಂಗ್ ಆಗ್ತಾ ಇರೋದು ಇದಕ್ಕೆ. ಏನು ಅವ್ರು ಹೇಳೋದು ಅಂದರೆ, ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ, ಸರ್ 3ರಿಂದ 5 ಅಡಿ ಕೊಡಿ, ಇದು ಪೋರ್ಟಿಕ ಸಾಕು ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರೇನು ಹೇಳ್ತಾ ಇದ್ದಾರೆ, ಸರ್ ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ, ಒಂದು. ಎರಡನೇದು ಕಿಟಕಿಗಳಿಗೂ ಬಾಗಿಲುಗಳಿಗೂ ಬಿಸಿಲು ಮಳೆ ನೀರು ಬರ್ತದೆ, ಮನೆ ಒಳಗಡೆ ಮಳೆ ನೀರು ಬರ್ತದೆ ಅಂತ ಅವ್ರು ಹೇಳೋದು. ನಾನು ಹೇಳೋದು ಇಷ್ಟೇ, ಮಳೆ ನೀರು ಅಂದ್ರೇ ಪಾಸಿಟಿವ್ ಬಂತದೆ. 3 ತಿಂಗಳು 4 ತಿಂಗಳು ಮಳೆ ಇರುತ್ತೆ, ಕ್ಲೀನ್ ಮಾಡೋಣ. ಆದರೆ ಪೋರ್ಟಿಕ ತುಂಬ ದೊಡ್ಡದು ಮಾಡ್ದಂಗೆಲ್ಲ ನಮಗೆ ಸೂರ್ಯನ ಬೆಳಕು ಕಡಿಮೆ ಆಗ್ತದೆ, ಅವಾಗ ಗ್ರೋತ್ ಕಡಿಮೆ ಆಗ್ತದೆ. ಇದು ಮ್ಯಾಕ್ಸಿಮಮ್ ಎಷ್ಟು, 3 ಅಡಿನೋ 2 ಅಡಿನೋ ಅಥವಾ 4 ಅಡಿನೋ 5 ಅಡಿನೋ. ಅಂದರೆ ನಾನು ಏನು ಹೇಳ್ತೀನಿ ನಿಮಗೆ ಅಂದರೆ, ಇವಾಗ ಪೋರ್ಟಿಕ ಆದಮೇಲೆ ಒಂದು 3 ಅಡಿ ಜಾಗ ಬಿಡಿ. ನಾನು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ, ಅವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ 2 ಅಡಿ ಬಿಟ್ಟಿದ್ದಾರೆ, ಈ ಕಡೆ ಇರೋರು 2 ಅಡಿ, ಇವರು ಸಜ್ಜೆ ಆಚೆ ತಳ್ಳಿದ್ದಾರೆ, ಅವರು ಸಜ್ಜೆ ಆಚೆ ತಳ್ಳಿಬಿಟ್ಟಿದ್ದಾರೆ. 2 ಮನೆ ಟಚ್ ಆಗೋಯ್ತು, ಇವ್ರಿಗೆ ಸೂರ್ಯನ ಬೆಳಕೆ ಬಿಡ್ತಾ ಇಲ್ಲ, ಎಲ್ಲ ಬ್ಲಾಕ್ ಆಗೋಯ್ತು. ಅವ್ರ ಮಿಸಸ್ಗೆ ಆರೋಗ್ಯ ಸಮಸ್ಯೆ. ಪೂರ್ವ ಅಂದ್ರೆ ನಮಗೆ ಗ್ರೋತು, ಆರೋಗ್ಯ. ಇದನ್ನು ಗಮನದಲ್ಲಿ ಇಟ್ಕೊಂಡು ಮ್ಯಾಕ್ಸಿಮಮ್ ಓಪನ್ ಕೊಡಬೇಕು. ನೀವು ಸರ್ ಕೆಲವರು ಹೇಳ್ತಾರೆ 1.5 ಅಡಿ ಬಿಡ್ತಾರೆ, ಬಿಡ್ರಿ ಮೇಡಮ್ ಅಂದ್ರೂ ಕೇಳಲ್ಲ. ಸರ್ ನಮ್ದು ಇರೋದು ಪಶ್ಚಿಮ ರೋಡ್ ಫೇಸಿಂಗ್ ಸರ್ ಅಂತಾರೆ. ಆದರೆ ನಮಗೆ ಗ್ರೋತ್ ಇರೋದಿಲ್ಲಿ ಪೂರ್ವದಲ್ಲಿ, ಆರೋಗ್ಯ ಇರೋದಿಲ್ಲಿ ಪೂರ್ವದಲ್ಲಿ. ಯಾರ್ಯಾರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಮನೆಗೆ ಪೂರ್ವದಿಂದ ಬಿಸಿಲು ಬರ್ತಾ ಇಲ್ಲ, ಗಾಳಿ ಬರ್ತಾ ಇಲ್ಲ ಅಂತ ಅರ್ಥ. 1.5 ಅಡಿ ಬಿಟ್ಕೊಂಡ್ರೆ ಅದರ ಆಗಂತ ಪ್ರಮಾಣದಲ್ಲಿ ಪಾಸಿಟಿವ್ ಎನರ್ಜಿ, ಆರೋಗ್ಯ ನಿಮ್ಮ ಹತ್ರ ಇರುತ್ತೆ.
3 ಅಡಿ ಬಿಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ, ಅದೇ 10 ಅಡಿ ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ. ನಮ್ಗೆ ಜಾಗ ಇದೆ ಸರ್ 20 ಅಡಿ ಬಿಡ್ತೀನಿ ಅಂದ್ರೆ ಸೂಪರ್. ಹಾಗಾಗಿ ಮ್ಯಾಕ್ಸಿಮಮ್ ಪೂರ್ವದಿಂದ ನಮ್ಮ ಮನೆ ಒಳಗಡೆಗೆ ಬಿಸಿಲು, ಗಾಳಿ, ಬೆಳಕು ಮ್ಯಾಕ್ಸಿಮಮ್ ಬಂದ್ರೆ ಅಲ್ಲಿ ನೀವು ಹಾಸ್ಪಿಟ್ಲ್ ಕಡೆ ತಲೆ ಹಾಕಲ್ಲ. ಇನ್ನು ಪೂರ್ವದ ರೋಡ್ ಫೇಸಿಂಗ್ ಇರೋರು ನಮ್ಮ ಸೈಡ್ಗೆ ಡೌನ್ಗೆ ಇಳಿಬಾರ್ದು. ಇದು ಅಷ್ಟೇ ಆರೋಗ್ಯ ಸಮಸ್ಯೆ ಇರುತ್ತೆ. ನಾವೇನ್ ಮಾಡ್ಬಿಡ್ತೀರಿ, ಇವತ್ತು ಮನೆ ಕಟ್ಕೊಂಡ್ಬಿಡ್ತೀರಿ, ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ಹೈಟ್ ಆಗ್ಬಿಡುತ್ತೆ ಸರ್ ರೋಡು ಅಂತ. ಇಲ್ಲಿಂದ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ನಮ್ಮ ಸೈಟ್ ಒಳಗಡೆ ಆಗಲಿ ನಮ್ಮ ಮನೆ ಒಳಗಡೆ ಆಗಲಿ ಇಳಿದ್ರೆ ಇದು ಅಷ್ಟೇ ಗ್ರೋತು ಮತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದಾದ್ಮೇಲೆ ಇನ್ನೇನಾಗುತ್ತಪ್ಪ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಒಂದು ರೋಡ್ ಬಂದ್ಬಿಡುತ್ತೆ. ಯಾವಾಗ ರೋಡ್ ಇಟ್ಟು ಬಂದು ನಮ್ಮ ಮನೆಗೆ ಹೊಡೆಯುತ್ತೋ ಅಲ್ಲಿಗೆ ಮನೆ ಒಳಗಡೆ ಗಲಾಟೆ ಸ್ಟಾರ್ಟು. ಡೈವರ್ಸ್ ಆಗೋ ಚಾನ್ಸಸ್ ಇರ್ತದೆ, ಗಂಡ ಹೆಂಡತಿ ದೂರ ಆಗೋದು, ಇಲ್ಲ ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಆಗೋದು. ಯಾವಾಗ ಅಗ್ನಿ ಮೂಲೆ ರೋಡ್ ಕೂತಿದ್ದಾಗ ಪೂರ್ವ ಆಗ್ನೇಯದಿಂದ ರೋಡ್ ಕೂತ್ ಬಂದು ನಮ್ಮ ಸೈಟ್ ಹೊಡಿತು ಅಂದ್ರೆ ಅದು ರೋಡ್ ಇಟ್ ಅಂತ ಕರಿತೀವಿ. ಅದು ಪೂರ್ವ ಆಗ್ನೇಯದಲ್ಲಿ ಬಂದು ಹೊಡಿಬಾರ್ದು. ನೋಡಿ ಈಸ್ಟ್ ಫೇಸಿಂಗ್ ಅಂತ ಹೇಳ್ತಿರಲ್ವಾ, ನೋಡಿ ನಾನು ಇನ್ನೂ ಮನೆ ಒಳಗಡೆನೇ ಹೋಗಿಲ್ಲ, ಹೊರಗಡೆ ಆಚೆಯಿಂದನೇ ಇಷ್ಟೊಂದು ಸಮಸ್ಯೆ ಇದೆ. ನೋಡಿ ಮನೆ ಹೊರಗಡೆನೆ ಇಷ್ಟಿದ್ದಾಗ ಇನ್ನು ಮನೆ ಒಳಗಡೆ ಎಲ್ಲ ಎಷ್ಟು ಪ್ರಾಬ್ಲಮ್ ಮಾಡ್ಕೊಂತೀರ ನೀವು. ನಾವು ಹೇಳೋದು ಇದಕ್ಕೇನೆ, ನೀವು ಮನೆ ಕಟ್ಟಬೇಕಾ ಫಸ್ಟ್ ಪ್ಲಾನ್ ಮಾಡಿಸಿ, ಇಂಜಿನಿಯರ್ ಹತ್ರ ಮಾಡ್ತಿರೋ ಅದು ನೀವೇ ಮಾಡ್ತಿರೋ ಮಾಡಿಬಿಟ್ಟು ವಾಸ್ತು ನೋಡೋರ ಹತ್ರ ಕರೆಸ್ಬೇಕು ಅವ್ರನ್ನ. ಫೋನಲ್ಲಿ ದಯವಿಟ್ಟು ಯಾರನ್ನೂ ಕೇಳಬೇಡಿ, ಡೈರೆಕ್ಟ್ ಕರೆಸಿ. ಇಲ್ಲ ಅಂದರೆ ಸರ್ ನಮ್ಮ ಪ್ಲಾನ್ ಇದೆ, ಪ್ಲಾನ್ ವೆರಿಫಿಕೇಶನ್ ಮಾಡಿಕೊಡಿ ಅಂದಾಗ ನಮಗೂ ಟೈಮ್, ಯಾಕೆಂದರೆ ತುಂಬ ಚೇಂಜಸ್ ಇರುತ್ತೆ ಇಲ್ಲಿ. ಅದನ್ನ ದಿನ ಮೀಟಿಂಗ್, ವಾರದಲ್ಲಿ 2 ದಿನ 3 ದಿನ ಮೀಟಿಂಗ್ ತೊಗೊಂಡು, ಆನ್ಲೈನ್ ಮೀಟಿಂಗ್ ತೊಗೊಂಡು ನಾವು ಏನೇನು ಚೇಂಜಸ್ ಮಾಡಬೇಕು ಅಂತ ಹೇಳ್ತೀರಿ. ಅದನ್ನ ನೀವು ಯಾರ ಹತ್ರ ಪ್ಲಾನ್ ಮಾಡಿಸಿರ್ತೀರಿ ಅವ್ರನ್ನ ನಮ್ಗೆ ಕನೆಕ್ಟ್ ಮಾಡಿಕೊಡ್ಬೋದು. ಇಲ್ಲ ನೀವೇ ಹೋಗಿ ಅವ್ರ ಹತ್ರ ಚೇಂಜ್ ಮಾಡಿಸ್ಕೊಂಡು ನಮ್ಗೆ ಕಳಿಸಿದಾಗ ಆವಾಗ ನಿಮ್ಮ ಮನೆ ತುಂಬ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ವಾಸ್ತುಕ್ಕೆ ಬರೋಂಗೆ ನಾವು ಮಾಡಿಕೊಡ್ತೀವಿ. ಈಗ ಕಮೆಂಟ್ಸ್ಗೆ ಉತ್ತರ ಕೊಡೋಂಥ ಸಮಯ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ದಾರೆ, ಸರ್ ನಿಮ್ಮಿಂದ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ, ನಾವು ನಿಮ್ಮ ವಿಡಿಯೋ ನೋಡಿ ವಾಯುವೇನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಿ. ಈ ರೀತಿ ಎಲ್ಲ ನನಗೆ 100 ಕಮೆಂಟ್ಸ್ ಬರ್ತಾ ಇದ್ದಾವೆ. ಆ ವಾಯುವೇದು ಲಿಂಕ್ ಇರುತ್ತೆ ಈ ವಿಡಿಯೋದಲ್ಲಿ, ಅದನ್ನ ನೋಡಿ ಮತ್ತೆ ಅದರಲ್ಲಿ ಏನೇನು ಕಮೆಂಟ್ಸ್ ಇದೆ ಅದನ್ನೆಲ್ಲ ನೋಡಿ ದಯವಿಟ್ಟು ನೀವು ಬಳಸ್ಕೊಡಿ. ಯಾರ್ಯಾರು ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಅವ್ರು ನಮ್ಮ ಬಂಧು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಾದರೂ ಸರಿ, ಅವ್ರಿಗೆ ಆ ವಿಡಿಯೋನ ಶೇರ್ ಮಾಡಿ. ಅವ್ರು ಅದನ್ನ ನೋಡ್ಕೊಂಡು ಸಣ್ಣ ಪುಟ್ಟ ಚೇಂಜಸ್ ಇಂದ ರಿಸಲ್ಟ್ ಬಂದಿರೋದಿದೆ. ₹1 ಖರ್ಚು ಮಾಡ್ದಿರೋನು ಮಾಡ್ಬೋದು. ಹಾಗಾಗಿ ಅವ್ರಿಗೆ ಶೇರ್ ಮಾಡಿದಾಗ ಅವರು ಅದನ್ನ ಬಳಸ್ಕೊಂಡು ಚೆನ್ನಾಗಾದಾಗ, ನನಗೆ ಎಷ್ಟೊಂದು ಜನ ಹೇಳ್ತಾರೆ, ಸರ್ ನಾನು ದಯವಿಟ್ಟು ನಿಮಗೆ ಡೈರೆಕ್ಟ್ ಟ್ಯಾಂಕ್ಸ್ ಹೇಳಕ್ಕೆ ಫೋನ್ ಮಾಡಿದೆ ಸರ್ ಅಂತ ಹೇಳ್ತಾರೆ ಹೆಣ್ಮಕ್ಳೆಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ಈ ವಿಡಿಯೋನ ಮತ್ತೆ ಲಾಸ್ಟ್ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡಿದಾಗ ಏನಾಗ್ತದೆ, ನಾವು ಏನು ಎಲ್ಲರಿಗೂ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ಬೇಕಂತ ಏನಿಲ್ಲ, ಒಂದು ಒಳ್ಳೆ ವಿಷಯನ ಅವ್ರು ಕೊಟ್ಟಾಗ ಅವ್ರು ಅದನ್ನ ಬಳಸ್ಕೊಂಡ್ಬಿಟ್ರೆ ಅವ್ರು ಚೆನ್ನಾಗಾಗ್ಬಿಡ್ತಾರೆ. ಮತ್ತೆ ಯಶೋಧ ಅನ್ನೋರು, ಸರ್ ಅಡುಗೆ ಮನೆಯಲ್ಲಿ ಒಳಕಲ್ಲು ಎಲ್ಲಿಡಬೇಕು ಅಂತ ಕೇಳಿದ್ದಾರೆ. ಒಳಕಲ್ಲನ್ನ ನೀವು ಭೂಮಿ ಒಳಗಡೆ ಹಾಕ್ತೀರಿ ಅಂದ್ರೆ ನಾರ್ತ್ ಅಲ್ಲಿ ಇರಬೇಕು. ನಿಮ್ಮ ಅಡುಗೆ ಮನೆಯ ಉತ್ತರಕ್ಕೆ ಬರಬೇಕು. ಭೂಮಿ ಒಳಗಡೆ ಹಾಕ್ತೀರಿ ಅಂದ್ರೆ, ಭೂಮಿಯಿಂದ ಮೇಲೆ ಇಟ್ಕೊಂತೀರಿ ಅಂದ್ರೆ ದಕ್ಷಿಣ ಅಥವಾ ಪಶ್ಚಿಮ, ನೀವೇನು ಸೆಲೆಕ್ಟ್ ಮಾಡಿರ್ತೀರಿ ಅದ್ರ ಮೇಲೆ ಇಟ್ಕೊಬೋದು, ಅಥವಾ ದಕ್ಷಿಣ ಪಶ್ಚಿಮ ನೆಲದ ಮೇಲೆನೆ ಹೈಟ್ ಆಗಿ ಇಟ್ಕೊಬೋದು. ಮಣಿ ತಿಲಕ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ನೈಋತ್ಯ ಮೂಲೆಯಲ್ಲಿ ನಮ್ದು ಓವರ್ ಹೆಡ್ ಟ್ಯಾಂಕ್ ಇದೆ, ಆ ನೀರು ನೈಋತ್ಯ ಮೂಲೆಯಲ್ಲೇ ಬೀಳ್ಬೇಕಂತ ಇಲ್ಲ ಬೇರೆ ಕಡೆ ಬೀಳ್ಬೇಕಂತ ಕೇಳ್ತಿದ್ದಾರೆ. ಸರ್ ನೈಋತ್ಯ ಮೂಲೆಯಲ್ಲಿ ನಾವು ಓವರ್ ಹೆಡ್ ಟ್ಯಾಂಕ್ ಇಂದ ತುಂಬಿದ ಮೇಲೆ ನೀರು ಆಚೆ ಬರುತ್ತಲ್ವಾ, ಅದು ನೈಋತ್ಯ ಮೂಲೆಯಲ್ಲಿ ಬಿದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಕಡೆಯಿಂದ ಸಾಲ ಮಾಡಿಸೋ ತರ ಅಂತ ಕೆಲಸಗಳನ್ನ ಮಾಡಿಸುತ್ತದು. ಹಾಗಾಗಿ ಒಂದು ಪೈಪ್ ಲೈನ್ ತಗೊಂಬಂದು ವಾಯುವೇಗ ಬಿಟ್ಬಿಟ್ರೆ ಅಲ್ಲಿ ನೀರು ಎಷ್ಟು ಬೀಳುತ್ತೆ ಅಷ್ಟು ದುಡ್ಡನ್ನ ಉಳಿಸುತ್ತೆ. ಹಾಗಾಗಿ ವಾಯುವೇಗ ಬಿಡೋದು ತುಂಬಾ ಉತ್ತಮ. ಜ್ಯೋತಿ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಮ್ಮ ಮನೆಗೆ ಸೌತ್ಗೆ 8 ವಿಂಡೋ ಇದೆ, ನಾರ್ತ್ಗೆ 1 ವಿಂಡೋ ಇದೆ, ನಾನು ₹1,00,000 ತಿಂಗಳಿಗೆ ಬರೀ ಇಂಟ್ರೆಸ್ಟ್, ಗಂಟಲ್ಲ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀನಿ, ಏನ್ ಸರ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಒಂದು, ನಾರ್ತ್ ಇಂದ ಎಷ್ಟು ಗಾಳಿ ಬೆಳಕು ಬರುತ್ತೆ ಅದು ನಾವು ಸಂಪಾದನೆ ಮಾಡೋ ಅಂತ ಜಾಗ, ಆದಾಯ ಬರೋ ಅಂತ ಮೂಲಗಳು ನಾರ್ತ್ ಇಂದ. ಹಾಗಾಗಿ ನಾನು ನಾರ್ತ್ ಮ್ಯಾಕ್ಸಿಮಮ್ ಓಪನ್ ಕೊಡಿ ಅಂತ ಹೇಳೋದು. ಇನ್ನು ದಕ್ಷಿಣದಲ್ಲಿ ಬಂದು ನಿಮ್ದು 8 ವಿಂಡೋ ಇದೆ ಅಂತ ಹೇಳ್ತಾ ಇದ್ದೀರಾ. ದಕ್ಷಿಣ ಖರ್ಚು ಮಾಡಿಸೋ ಅಂತ ಜಾಗ, ಇಲ್ಲಿ ₹1 ಆದಾಯ ಬರ್ತಾ ಇದೆ ಅಷ್ಟೇ ನಿಮ್ಗೆ. ಯಾಕೆಂದ್ರೆ ನೀವು ಒಂದು ಜಾಗದಿಂದ ಗಾಳಿ ಬೆಳಕು ಬರ್ತಾ ಇದೆ, 1 ವಿಂಡೋ ಕೊಟ್ಟಿದ್ದೀರಾ, ಅಲ್ಲಿ ಏನಾಗುತ್ತೆ ₹1 ಆದಾಯ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ದಕ್ಷಿಣದಲ್ಲಿ ಎಷ್ಟಿದೆ, 8 ಇದೆ. ನಿಮ್ಮ ಹತ್ರ ಸಂಪಾದನೆ ಇರ್ಲಿ ಇಲ್ದಿರೋ ಹೋಗ್ಲಿ, ಇದು ₹8 ಖರ್ಚು ಮಾಡಿಸುತ್ತೆ. ಸೊ ನಿಮ್ಗೆ ₹1 ಆದಾಯ ಇದ್ರೆ ₹7 ಎಕ್ಸ್ಟ್ರಾ ಖರ್ಚು, ಯಾಕಂದ್ರೆ 8 ಕೊಟ್ಬಿಟ್ಟಿದ್ದೀರಾ, ₹1 ಜಮಾ ಆಯ್ತು. ಇನ್ನು ಉಳಿದಿರೋದು ಎಷ್ಟು, 7 ವಿಂಡೋ ಇದೆ. ಸೊ ₹7 ಖರ್ಚು ಮಾಡಿಸುತ್ತೆ. ಅವಾಗ ಏನ್ ಮಾಡ್ತೀರಾ ನೀವು, ಸ್ನೇಹಿತರ ಹತ್ರ ಸಾಲ ಇಸ್ಕೊಳೋದು, ಬ್ಯಾಂಕ್ ಲೋನ್ ತಗೊಳೋದು, ಹ್ಯಾಂಡ್ ಲೋನ್ ತಗೊಳೋದು. ಹೇಳಿದ್ರಲ್ಲ ನೀವೇ ₹1,00,000 ಸಾಲ ಬಡ್ಡಿ ಕಟ್ತಾ ಇದ್ದೀನಿ ಅಂತ. ನಾರ್ತ್ ಮ್ಯಾಕ್ಸಿಮಮ್ ಮಾಡಿ ಸೌತ್ ನ ಡೌನ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತೊಂದು ಹೊಸ ವಿಷಯನ ತಗೊಂಡು ಮತ್ತೆ ಬರ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ, ನಿಮ್ಮ ಸ್ಟೇಟಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ
ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ಸಲ್ಲಿ ನಿಮ್ಮ ಪ್ರಶ್ನೆ ಇದ್ದರೆ ತಿಳಿಸಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ತಿಳಿಸಿ, ಮ್ಯಾಕ್ಸಿಮಮ್ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.